ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬದನೆಕಾಯಿ ಪಲ್ಯ ಎಣ್ಣೆಗಾಯಿನ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ, ಇಲ್ಲ ಮೀಡಿಯಮ್ ಸೈಜ್ದು. ಇದರಿಂದ ನಾವು ಸುಮಾರು 3-4 ಜನ ಆರಾಮಾಗಿ ಊಟ ಮಾಡ್ಬೋದು. ನೋಡ್ಬಿಟ್ಟು ತೊಗೋಬೇಕು ನೀವು, ಚಿಕ್ಕ ಚಿಕ್ಕ ಸೈಜಲ್ಲಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಟೇಸ್ಟಿಗೆ. ಅದ್ರ ಜೊತೆಗೆ ಅರ್ಧ ಕಪ್ ಎಣ್ಣೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಅರಿಶಿನ, 1 ಕಪ್ ಕಡಲೆ ಬೀಜ, ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಜೊತೆಗೆ ಗುರೆಳ್ಳು, ಕಾರೆಳ್ಳು ಅಂತಲೂ ಕರೀತಾರೆ ಅದನ್ನು, ಅಚ್ಕಾರದ ಪುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. 4 ಈರುಳ್ಳಿ ನಮ್ಮ ಮನೇಲಿ ಗ್ರೇವಿ ಜಾಸ್ತಿ ತಿನ್ನೋದ್ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ನೀವು 3 ಈರುಳ್ಳಿ ಸಾಕಾಗುತ್ತೆ ಇದಕ್ಕೆ, ಈ ಕ್ವಾಂಟಿಟಿಗೆ. ಇಲ್ಲಿ ನಾನು ಕಡಲೆ ಬೀಜ ಮತ್ತು ಗುರೆಳ್ಳು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಅದನ್ನು 2 ಒಟ್ಟಿಗೆ ಸೇರಿಸಿ ಮಿಕ್ಸಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಮ್ಮ ಮನೆಯಲ್ಲಿ 2 ಪೌಡ್ರು ಒಟ್ಟಿಗೆ ಎಲ್ಲ 2 ಸಪ್ರೇಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ಟಿರ್ತೀವಿ. ಇಲ್ಲಿ ನಿಮಗೆ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗಲಿ ಅಂತ ನಾನು ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪೌಡ್ರ್ ಆಗಿದೆ. ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ನಾನು ಬದನೆಕಾಯಿನ ಹೆಚ್ಚಿಬಿಟ್ಟು ಒಂದು 10 ನಿಮಿಷ ನೀರಿಗೆ ಹಾಕಿರ್ತೀನಿ. ನೀರಿಗೆ ಹಾಕಿದ್ರೆ ಅದರದ್ದು ಒಗರು ಹೋಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಯಾವಾಗ ಬದನೆಕಾಯಿ ಕಟ್ ಮಾಡಿದ್ರೂ ಅದನ್ನು ನೀರಿಗೆ ಹಾಕಿರ್ತೀವಿ. ನೀವು ನೋಡಿಬಿಟ್ಟು ಹೆಚ್ಕೋಬೇಕು. ಕರೆಕ್ಟಾಗಿ 4 ಭಾಗ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬೇಯಲಿ ಅಂತ ಹಿಂದ್ಗಡೆಯಿಂದ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ ಬದನೆಕಾಯಲ್ಲಿ ಹುಳ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ಓಪನ್ ಮಾಡೋಕ್ಕಾಗಲ್ಲ. ಸೊ ನೀವು ನೋಡಿಬಿಟ್ಟು ಏನಾದರೂ ಹುಳ ಇದ್ದರೆ ಅದನ್ನು ಸೈಡಿಗೆ ಕಟ್ ಮಾಡಿ ತೆಗೆದುಬಿಟ್ಟು ಇನ್ನೂ ಅರ್ಧ ಬದನೆಕಾಯಿನ ಯೂಸ್ ಮಾಡ್ಬೋದು. ಪೂರ್ತಿ ಬದನೆಕಾಯಿ ಎಸೆಯೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ನೋಡಿ, ಒಂಚೂರಿನ ನನಗೆ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ, ಅದನ್ನು ತೆಗೆದುಬಿಡ್ತೀನಿ ಸೈಡಿಗೆ. ಇವಾಗ ಈ ಬದನೆಕಾಯಿಗೆ ನಾವು ಸ್ಟಫಿಂಗ್ನ ಮಾಡ್ಕೋಬೇಕು. ನಾನು ಪೌಡ್ರ್ ಮಾಡಿಟ್ಟಿದ್ದೀನಲ್ವ ಮಿಕ್ಸಿ ಜಾರಲ್ಲಿ, ಅದನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಆಲ್ರೆಡಿ ನೆನೆಯಿಟ್ಟಿರೋ ಹುಣಸೆಹಣ್ಣು ರಸನ ಮಿಕ್ಸ್ ಮಾಡ್ಕೊಳ್ತೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ಹುಣಸೆಹಣ್ಣು ರಸ ಹಾಕ್ಕೊಂಡಿರ್ತೀನಿ. ಇವಾಗ ಬೇರೆ ಉಳಿದಿರೋ ರಸ ನಾನು ಆಮೇಲೆ ಯೂಸ್ ಮಾಡ್ತೀನಿ. ಇವಾಗ ನೋಡಿ, ಇದು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೇಸ್ಟ್ ಆಗೋ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ನೀವು ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡಿದ್ರೆ ಕೂರಬೇಕು, ಅಷ್ಟು ಮಾಡಿದ್ರೆ ಸಾಕು. ತುಂಬ ತೆಳು ಮಾಡಿದ್ರೆ ಅದು ಒಳಗಡೆಯಿಂದ ಹೊರಗೆ ಬರೋದು ಬೇಕಾಗಿಲ್ಲ, ಒಳಗಡೆನೇ ಇರಬೇಕು ಅದು ಬೇಯೋವರೆಗೂ ಸ್ಟಫಿಂಗು. ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಂದಮೇಲೆ. ಇಲ್ಲಿ ನೋಡಿ, ಒಂದೊಂದೇ ಬದನೆಕಾಯಿಗೆ ನೀವು ಈ ಥರ ಸ್ಟಫಿಂಗ್ ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀನಿ ನೀರಿಂದ ತೆಗೆದು. ಇದನ್ನು ನೀವು ಆರಾಮಾಗಿ ಚಪಾತಿ ಜೊತೆಗೆ, ಪಲ್ಯ ಜೊತೆಗೆ, ದೋಸೆ ಜೊತೆಗೂ ತಿನ್ಬೋದು, ಇಲ್ಲ ಬಿಸಿ ಅನ್ನಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು ಉಳಿದಿರೋದನ್ನ ಹಾಗೆ ಸೈಡಿಗೆ ಇಟ್ಟಿರ್ತೀನಿ. ಇಲ್ಲಿ ನಾನು ಈರುಳ್ಳಿನ ಉದ್ದುದ್ದ ಹೆಚ್ಕೊಳ್ತೀನಿ, ಯಾಕಂದರೆ ಹೋಲ್ ಬದನೆಕಾಯಿ ಹಾಗೆ ಇರೋದ್ರಿಂದ ಉದ್ದುದ್ದ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. 3 ಈರುಳ್ಳಿ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ. ನೋಡಿ, ಮೆಣಸಿನ್ಕಾಯಿ ಮತ್ತು ಈ ಮೆಣಸಿನ್ಕಾಯಿನ ಉದ್ದುದ್ದ ಹೆಚ್ಚಿದ್ದೀನಿ. ಈರುಳ್ಳಿನೂ ರೆಡಿ ಇದೆ. ಇವಾಗ ನಾನು ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೀನಿ. ಯಾವಾಗೂ ನೀವು ದಪ್ಪ ತಳ ಇರೋ ಪಾತ್ರೆನ ತೊಗೋಬೇಕು ಯಾವ ಪಲ್ಯ ಮಾಡಬೇಕಾದ್ರೂ. ಆವಾಗ ನಿಮಗೆ ಪಲ್ಯ ಸಿಹಿಯೆಲ್ಲ ಚೆನ್ನಾಗಿ ಸೀದೋಗಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ. ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಇದ್ರ ಜೊತೆಗೆ ನಾನು ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದ್ಮೇಲೆ ನೀವು ಅದು ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಸ್ಪೂನ್ ಇದು ಮಾಡಬೇಕು. ಇದು ಬೇಯಲಿ, ಒಂಚೂರು ಈರುಳ್ಳಿ ಬೇಯಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ, 1 ಚಿಟಿಕೆ ಉಪ್ಪು, ಈರುಳ್ಳಿ ಬೇಗ ಬೇಯಲಿ ಅಂತ ಮುಚ್ಚಿಡ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ನೀವು ಒಂದೊಂದೇ ಬದನೆಕಾಯಿ ಸ್ಟಫಿಂಗ್ ಮಾಡಿರೋದು ಮಾತ್ರ ಹಾಕಿಬಿಟ್ಟು ಅದನ್ನ ಸೈಡಿಗೆ ಎತ್ತಿರ್ತೀನಿ. ಉಳಿದಿರೋ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಸೈಡಿಗೆ ಎತ್ತಿರ್ತೀನಿ ನಾನು. ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಸ್ಪೂನ್ ಆಡಿಸ್ಬಿಟ್ಟು ಕಲಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮುಚ್ಚಿಟ್ಬಿಡ್ತೀನಿ. ಮೀಡಿಯಮ್ ಫ್ಲೇಮ್ ಇರಲಿ ಸಾಕು. ಈಗ ಉಳಿದಿರೋ ಪೇಸ್ಟ್ಗೆ ಉಳಿದಿರೋದು ಏನು ಹುಣಸೆಹಣ್ಣು ರಸ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲಿಕ್ವಿಡ್ ಅದಕ್ಕೆ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಟಿರ್ತೀನಿ. ಇದನ್ನು ನಾವು ಇವಾಗಲೇ ಹಾಕಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಬೇಯಲ್ಲ, ಬರೀ ಸೀದೋಗಿರುತ್ತೆ. ಅದಕ್ಕೆ ನಾನು ಇದಕ್ಕೆ ತಕ್ಕಮಷ್ಟಿಗೆ ನೀರು ಹಾಕ್ಬೋದು, ಯಾಕಂದರೆ ಅದು ನೀರು ಆಮೇಲೆ ಆವಿಯಾಗುತ್ತೆ. ಇಲ್ಲಿ ನೋಡಿ, ಬದನೆಕಾಯಿ ಎಣ್ಣೆಯಲ್ಲೇ ಬೇಯ್ತಾ ಇದೆ 1 ರೌಂಡು.
ಈ ಒಂದು ರೌಂಡ್ ಎಣ್ಣೆಲಿ ಬೆಂದಮೇಲೆ ನಾನು ನಿಮಗೊಂದು ಟಿಪ್ ಹೇಳ್ಕೊಡ್ತೀನಿ. ಏನು ಅಂದರೆ, ನಮ್ಮ ಮನೆಯಲ್ಲಿ ಯಾವುದಾದ್ರೂ ಪಲ್ಯ ಮಾಡಬೇಕು ಆದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತಲೇ ಹೇಳ್ಬೋದು, ಒಂದು ಪ್ಲೇಟ್ ತೊಗೊಂಡು, ಊಟ ಮಾಡೋ ಪ್ಲೇಟು, ಅದರ ಒಳಗಡೆ ನೀರು ಹಾಕಿಬಿಟ್ಟು ನೀವು ಮುಚ್ಚಿಟ್ಬಿಟ್ರೆ ಸೀದೋಗೋದೇ ಇಲ್ಲ ಪಲ್ಯ. ನೀವು ಎಷ್ಟೊತ್ತಾದರೂ ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಇಟ್ಟರು ಎಷ್ಟೊತ್ತಾದರೂ ಪರವಾಗಿಲ್ಲ, ಪಲ್ಯ ಬೇಯುತ್ತೆ ಹೊರತು ಸೀದೋಗೋ ಚಾನ್ಸಸ್ ಇರೋಲ್ಲ. ಆಮೇಲೆ ಅದರಲ್ಲಿರೋ ಮೇಲ್ಗಡೆ ಇರೋ ಬಿಸಿನೀರನ್ನೇ ನಾನು ಆ ಪಲ್ಯಕ್ಕೆ ಯೂಸ್ ಮಾಡ್ತೀನಿ. ಅದು ಪಲ್ಯ ಇನ್ನೂ ಬೇಗ ಬೇಯುತ್ತೆ. ಸೊ ನಿಮ್ಗೊಂದು ಇನ್ನೊಂದು 5 ನಿಮಿಷ ಸೇವ್ ಆಗ್ಬೋದು. ಬಟ್ ಟೋಟಲಾಗಿ ನಿಮಗೆ ಈ ಪಲ್ಯ ಮಾಡೋಕ್ಕೆ 30 ನಿಮಿಷ ಬೇಕೇ ಬೇಕು. ಇದರಲ್ಲಿ ನಿಮ್ಗೆ ಹೆಚ್ಚೋಕ್ಕೆ ಟೈಮ್ ತೊಗೊಳ್ಳಲ್ಲ ಅಂದ್ರೂ ಪಲ್ಯ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ, ಒಂದು ಸತಿ ನಾನು ಸ್ಪೂನಿಂದ ಕಲಿಸ್ಬಿಟ್ಟು ಏನು ಬಿಸಿನೀರು ಇಟ್ಟಿದ್ದೆ ಪ್ಲೇಟಲ್ಲಿ, ಆ ಬಿಸಿನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇರೆ ನೀರು ಹಾಕ್ಬಿಟ್ಟು, ನಾರ್ಮಲ್ ತಣ್ಣೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ಸೊ ಅದು ಬೇಗ ಬೇಯೋ ಚಾನ್ಸಸ್ ಇರುತ್ತೆ. ನೋಡಿ, ಒಂಚೂರು ಆಲ್ರೆಡಿ ಕಲರ್ ಚೇಂಜ್ ಆಗಿದೆ, ಗೊತ್ತಾಗುತ್ತೆ ನಿಮಗೆ. ಇದು ಇನ್ನೂ ಒಂದು 5 ನಿಮಿಷ ಬೇಯಬೇಕು. ನಾನು ಇನ್ನೂ ಮುಚ್ಚಿಟ್ಟು ನೀರು ಹಾಕ್ಬಿಟ್ಟು ಇಡ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದೆ, ಸೀದೋಗಲ್ಲ ಅಲ್ವಾ, ಅದಕ್ಕೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇವಾಗ ನೋಡಿ, ಆಲ್ಮೋಸ್ಟ್ ಪಲ್ಯ ಬೆಂದಿದೆ. ಇದಕ್ಕೆ ನಾನು ಸೈಡಲ್ಲಿ ಇಟ್ಟಿದ್ನಲ್ವ ಪೌಡರ್ ಮಿಕ್ಸ್ ಮಾಡಿಟ್ಕೊಂಡಿರೋದು ಪುಡಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿದ್ಮೇಲೂ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಬೆಂದಿರೋ ಥರ ಕಾಣ್ತಿದೆ, ಆದರೂ ನಾನು ಒಂದೊಂದು 5 ನಿಮಿಷ ಮುಚ್ಚಿಡ್ತೀನಿ. ಯಾಕಂದರೆ ಇವಾಗ ಹಾಕಿರೋ ಹುಣಸೆಹಣ್ಣು ಹುಳಿ ಮತ್ತು ಪೌಡ್ರು ಎಲ್ಲ ಸ್ವಲ್ಪ ಟೇಸ್ಟ್ ಬಿಡಲಿ ಅಂತ ಹೇಳಿ. ನೀವು ನಾರ್ಮಲ್ ಮುಚ್ಚಲಾದರೂ ಮುಚ್ಬೋದು, ಇಲ್ಲ ಅದೇ ನೀರಿರೋ ಪ್ಲೇಟೇ ಮುಚ್ಬೋದು. ಮುಚ್ಚಿಬಿಟ್ಟು ಇನ್ನೊಂದು 5 ನಿಮಿಷ ಬಿಟ್ಟರೆ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿ. ನಾನು ಆಫ್ ಮಾಡಿದ್ದೀನಿ ಸ್ಟವ್ನ ಇಲ್ಲಿ. ಇವಾಗ ನನಗೆ ಇನ್ನೇನು ನೀರು ಬೇಕಾಗಲ್ಲ, ನೀರನ್ನ ಸೈಡಿಗೆ ಇಡ್ತೀನಿ. ನೋಡಿ ಎಷ್ಟು ಬದನೆಕಾಯಿ ಮೆತ್ತಗಾಗಿದೆ, ಸ್ಪೂನಿಂದನೇ ಮುಟ್ಟಿದ್ರೆ ಸಾಫ್ಟಾಗಿ ಗೊತ್ತಾಗ್ತಾ ಇದೆ. ನಮಗೆ ಗ್ರೇವಿ ಜಾಸ್ತಿ ಬೇಕಿರೋದ್ರಿಂದ ನಾನು ಜಾಸ್ತಿ ಈರುಳ್ಳಿ ಮತ್ತು ಪುಟಾಣಿ ಶೇಂಗಾ ಪುಡಿನ ಹಾಕಿದ್ದೀನಿ. ನಿಮ್ಗೆ ಗೊತ್ತಾಗ್ತಿದೆ ಗ್ರೇವಿ ಮತ್ತು ಎಣ್ಣೆ ಅಂಶ. ಎಣ್ಣೆ ನಾನು ಸ್ವಲ್ಪ ಕಮ್ಮಿನೇ ಹಾಕೋರು, ಇನ್ನು ಸ್ವಲ್ಪ ಜಾಸ್ತಿ ಎಣ್ಣೆನೂ ಹಾಕ್ತಾರೆ. ಬಟ್ ಅರ್ಧ ಟೀ ಕಪ್ಪಲ್ಲಿ ಹಾಕಿರೋ ಅಂತೆ ಸಾಕಾಗುತ್ತೆ. ಮೀಡಿಯಮ್ ಆಗಿದೆ, ಕಮ್ಮಿನೂ ಅನಿಸಲ್ಲ, ತೀರಾ ಜಾಸ್ತಿನೂ ಆಗೋಲ್ಲ. ಇವಾಗ ಇದನ್ನು ನಾವು ನಮ್ಮ ಮನೆಯಲ್ಲಿ ಸಜ್ಜೆ ರೊಟ್ಟಿ ಇರೋದ್ರಿಂದ ಇವತ್ತು ಇದನ್ನು ಸಜ್ಜೆ ರೊಟ್ಟಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀವಿ. ನೀವು ಒಂದು ಸತಿ ಟ್ರೈ ಮಾಡಿ, ಚಪಾತಿಗಾಗಲಿ, ಬಿಸಿ ಅನ್ನಕ್ಕೆ, ಇಲ್ಲ ಜೋಳದ ರೊಟ್ಟಿಗೆ, ದೋಸೆಗೂ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.